ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮಹಿಳೆಗೆ ಬೆದರಿಕೆ ಕರೆ ಬಂದಿದೆಯಾ ಅನ್ನುವಂತ ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇದೆ. ಸೊ ಪ್ರಜ್ವಲ್ ವಿರುದ್ಧ ದೂರು ನೀಡುವಂತೆ ಮಹಿಳೆಗೆ ಬೆದರಿಕೆ ಹೋಗಿತ್ತಾ? ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಪೊಲೀಸರು ಅಂತ ಹೇಳಿ ಆ ರೀತಿಯ ಹೇಳ್ಕೊಂಡು ಮೂವರಿಂದ ಒತ್ತಡ ಕೇಳಿ ಬಂದಿತ್ತ, ಮೂವರು ಒತ್ತಡವನ್ನ ಮಾಡಿದ್ರ ಅನ್ನುವಂತ ಆರೋಪ ಈಗ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಆ ಮಹಿಳೆ ಈಗ ದೂರನ್ನ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರಿನ ಆರೋಪಕ್ಕೆ ಈಗ ಸಿಗ್ತಾ ಇರುವಂತಹ ಮೇಜರ್ ಟ್ವಿಸ್ಟ್ ಇದೆ. ಪ್ರಜ್ವಲ್ ವಿರುದ್ಧ ಸುಳ್ಳು ದೂರನ್ನ ನೀಡಲು ಮಹಿಳೆಯ ಮೇಲೆ ಒತ್ತಡ ಹಾಕಲಾಗ್ತಾ ಇದೆಯಾ? ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಈಗ ಮಹಿಳೆ ದೂರನ್ನ ಕೊಟ್ಟಿರುವಂಥದ್ದು. ಅಂದ್ರೆ 3 ಜನ ಪೊಲೀಸರು ಅಂತೇಳಿ ಹೇಳಿಕೊಂಡು ಅವರ ಮೇಲೆ ಒತ್ತಡವನ್ನ ಹಾಕಿ ಈ ರೀತಿಯಾಗಿ ದೂರನ್ನು ನೀಡಬೇಕು ಅಂತೇಳಿ ಬೆದರಿಕೆಯನ್ನು ಹಾಕಿದ್ರು ಅಂತೇಳಿ ಈಗ ಸಿಗ್ತಾ ಇರುವಂತ ಈ ಪ್ರಕರಣದಲ್ಲಿ ಸಿಗ್ತಾ ಇರುವಂತ ಮೇಜರ್ ಟ್ವಿಸ್ಟ್ ಇದು. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಈಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಜ್ವಲ್ ವಿರುದ್ಧ ದೂರು ಕೊಡಬೇಕು ಅಂಥೇಳಿ ಆ ಮಹಿಳೆಗೆ ಬೆದರಿಕೆಯನ್ನು ಹಾಕಿದ್ರು ಅಂಥೇಳಿ ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ಈಗ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಆ ಮಹಿಳೆ ಈಗ ದೂರನ್ನು ಕೊಟ್ಟಿರುವಂಥದ್ದು. ನೇರವಾಗಿ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಈಗ ಮಹಿಳೆಯಿಂದ ದೂರು ಹೋಗಿದೆ. ಪೊಲೀಸರು ಅಂತೇಳಿ ಹೇಳಿಕೊಂಡು ಮೂವರಿಂದ ಬೆದರಿಕೆ ಬಂದಿದೆ ಅನ್ನುವಂಥದ್ದು. ಪ್ರಜ್ವಲ್ ವಿರುದ್ಧ ಸುಳ್ಳು ದೂರು ಕೊಡುವಂತೆ ಒತ್ತಡ ಹೇರಲಾಗ್ತಿತ್ತ. ಪೊಲೀಸರು ಅಂಥೇಳಿ ಆ ರೀತಿಯ ಹೇಳಿಕೊಂಡು ಮೂವರಿಂದ ಒತ್ತಡ ಇತ್ತು ಅನ್ನುವಂಥ ಆರೋಪ ಈಗ ನೋಡಿ. ಸಿವಿಲ್ ಡ್ರೆಸ್ ಅಲ್ಲಿ ಬಂದು ಮೂವರಿಂದ ಬೆದರಿಕೆಯನ್ನು ಹಾಕಲಾಗಿದೆ ಅನ್ನುವಂಥ ಮಾಹಿತಿಗೆ ಸಿಗ್ತಾ ಇದೆ. ಪ್ರಜ್ವಲ್ ವಿರುದ್ಧ ಸುಳ್ಳು ದೂರನ್ನ ಕೊಡಬೇಕು ಅನ್ನುವಂಥ ಒತ್ತಡ ಹೇರಲಾಗಿತ್ತ. ಸೊ ಈ ರೀತಿಯ ಆರೋಪ ಈಗ ಮಹಿಳೆ ಮಾಡಿರುವಂಥದ್ದು. ಜೊತೆಗೆ ಈ ಪ್ರಕರಣಕ್ಕೆ ಸಿಗ್ತಾ ಇರುವಂಥ ಮೇಜರ್ ಟ್ವಿಸ್ಟ್ ಇದು. ಪ್ರಜ್ವಲ್ ವಿರುದ್ಧ ಸುಳ್ಳು ದೂರನ್ನ ಕೊಡಬೇಕು ಅಂಥೇಳಿ ಒತ್ತಡ ಆ ಮಹಿಳೆಗೆ ನೀಡಲಾಗಿತ್ತು ಅಂಥೇಳಿ. ಸೊ ಬೇರೆ ಬೇರೆ ಫೋನ್ ನಂಬರ್ಗಳಿಂದ ಆ ಮಹಿಳೆಯರಿಗೆ ನಿರಂತರವಾಗಿ ಕರೆ ಹೋಗುತ್ತಂತೆ. ಪ್ರಜ್ವಲ್ ವಿರುದ್ಧ ದೂರು ನೀಡುವಂತೆ ಮಹಿಳೆಗೆ ಬೆದರಿಕೆಯ ಕರೆ ಹೋಗಿದೆ. ಸೊ ಮಹಿಳೆ ದೂರು ನೀಡಿರುವ ಬಗ್ಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇಲ್ಲಿಯವರೆಗೂ ಇದೆಲ್ಲ ಪ್ರಕರಣ ಆದ ನಂತರ ಈಗ ಈ ಪ್ರಕರಣಕ್ಕೆ ಮತ್ತೊಂದು ಹಂತ ಏನಪ್ಪ ಅಂತಂದರೆ, ಇದೆಲ್ಲ ಒಂದು ಕಡೆ ಆದರೆ ಈಗ ಮಹಿಳೆ ಕೊಟ್ಟಿರುವಂಥ ದೂರು ಏನು ಅಂತಂದರೆ ತನ್ನ ಮೇಲೆ ಒತ್ತಡ ಇತ್ತು, ಒತ್ತಡದಿಂದಾಗಿ ಈ ರೀತಿಯಾಗಿ ದೂರನ್ನು ಕೊಡಿಸಿದ್ದಾರೆ, ಕಂಪ್ಲೇಂಟನ್ನು ರೈಸ್ ಮಾಡಿದ್ದಾರೆ ಅಂಥೇಳಿ 3 ಜನ ಪೊಲೀಸರು ಅಂತೇಳಿ ಹೇಳಿಕೊಂಡು ಆ ಮಹಿಳೆಯ ಮೇಲೆ ಒತ್ತಡವನ್ನು ಹೇರಿ ಈ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ನೀವು ಸುಳ್ಳನ್ನು ದೂರು ಕೊಡಬೇಕು ಅಂತೇಳಿ ಈಗ ಸಿಗ್ತಾ ಇರುವಂಥ ಈ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಇದು. ಈ ಪ್ರಕರಣ ಎಲ್ಲಿಯ ತನಕ ಹೋಗುತ್ತೆ ಕಾದು ನೋಡಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.